ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 17ನೆಯ ಭಾನುವಾರದಲ್ಲಿದ್ದೇವೆ. ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತ 5,000 ಜನರಿಗೆ ಊಟ ಬಡಿಸಿದ ಪವಾಡವನ್ನು ಕುರಿತು ನಾವು ಆಲಿಸುತ್ತೇವೆ. ಹೇಗೆ ಸರ್ವೇಶ್ವರ ಸ್ವಾಮಿ ಮರಳುಗಾಡಿನಲ್ಲಿ ಇಸ್ರಾಯೇಲರಿಗೆ ಮನ್ನವನ್ನು ನೀಡಿ ಪೋಷಿಸಿದಂತೆ ಯೇಸುವು ಕೂಡ ಹಸಿದಿದ್ದ ಜನರಿಗೆ ರೊಟ್ಟಿಯನ್ನು ನೀಡಿ ಪೋಷಿಸುತ್ತಾರೆ. ಯೇಸು ಇರುವ ಕಡೆ ಕೊರತೆ ಇರುವುದಿಲ್ಲ. ದೇವರೊಂದಿಗೆ ನಾವು ಸಹಕರಿಸಿದಾಗ ಯಥೇಚ್ಛವಾಗಿ ನಾವು ಪಡೆದುಕೊಳ್ಳುತ್ತೇವೆ. ಬನ್ನಿ, ಇಂದಿನ ಈ ಆರಾಧನಾ ವಿಧಿಯಲ್ಲಿ, ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಸ್ವಾರ್ಥವನ್ನು ಮರೆತು ಹೃದಯ ವೈಶಾಲ್ಯದೊಂದಿಗೆ ದೇವರೊಂದಿಗೆ ಸಹಕರಿಸಲು ಬೇಕಾದ ಅನುಗ್ರಹಕ್ಕಾಗಿ ನಾವು ಇಂದು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಅರಸರ 2ನೇ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 4, ವಾಕ್ಯಗಳು 42ರಿಂದ 44 ತನಕ. ಎಲೀಷನಿಗೆ ದೇವರಲ್ಲಿ ಅಪಾರ ನಂಬಿಕೆಯಿತ್ತು. ವಿಧವೆಗೆ ಎಣ್ಣೆ ದಾನ, ನಾಮಾನನಿಗೆ ಆರೋಗ್ಯ ದಾನ ಮಾಡಿದ ಎಲೀಷ ಬಡವರ ಹಸಿವನ್ನು ನೀಗಿಸುವುದನ್ನು ಇಂದಿನ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರದಿಂದ ಆಲಿಸುತ್ತೇವೆ. ಅಧ್ಯಾಯ 4, ವಾಕ್ಯಗಳು 1ರಿಂದ 6 ತನಕ. ಸೆರೆಮನೆಯಲ್ಲಿರುವವರು ಕೆಡುಕರು, ದುಷ್ಟರು, ಕಟುಕರು, ಕ್ರೂರಿಗಳು ಎಂಬ ಭಾವನೆಯಿದೆ. ಆದರೆ ವಾಸ್ತವ ಅಲ್ಲಿರುವ ಕೆಲವು ಅಥವಾ ಅನೇಕರು ನಿರಪರಾಧಿಗಳು, ಮುಗ್ಧರು ಮತ್ತು ಅಮಾಯಕರು. ಹೀಗೆ ಪೌಲ ನಿರಪರಾಧಿಯಾಗಿದ್ದರೂ ಸೆರೆಮನೆಯಲ್ಲಿದ್ದ. ಕ್ರಿಸ್ತನ ಶುಭ ಸಂದೇಶವನ್ನು ಬೋಧಿಸಿದ್ದಕ್ಕೆ, ಕ್ರಿಸ್ತನ ತತ್ವಗಳಿಗೆ ಸಾಕ್ಷಿಯಾಗಿದ್ದಕ್ಕೆ ಪೌಲ ಸೆರೆಮನೆ ವಾಸಿಯಾಗಿದ್ದ ಎಂಬುದನ್ನು ಇಂದಿನ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಸಂತ ಯೋವಾನರು ಬರೆದ ಶುಭ ಸಂದೇಶ ಅಧ್ಯಾಯ 6, ವಾಕ್ಯಗಳು 1ರಿಂದ 15 ತನಕ ನಾವು ಆಲಿಸುತ್ತೇವೆ. ನಿರ್ಜನ ಪ್ರದೇಶದಲ್ಲಿ ಯೇಸುಸ್ವಾಮಿ ಮಾಡಿದ ಅದ್ಭುತವನ್ನು ಕುರಿತು ಇಂದು ನಾವು ಧ್ಯಾನಿಸುತ್ತೇವೆ. ನಮ್ಮ ದೇವರು ನಮ್ಮನ್ನು ಪ್ರೀತಿಯಿಂದ ಪೋಷಿಸುವ ದೇವರಾಗಿದ್ದಾರೆ. ಯೇಸು ತಮ್ಮ ಹಿಂಬಾಲಕರಿಗೆ ಎಂದೂ ನಿರಾಶೆ ಮಾಡಲಿಲ್ಲ. ಅವರ ಅಗತ್ಯಗಳನ್ನು ಪೂರೈಸಿದರು. ತಮ್ಮಲ್ಲಿ ಇದ್ದುದನ್ನು ಪರರಲ್ಲಿ ಹಂಚಿಕೊಂಡರು. ಜನರ ಕಷ್ಟಗಳಿಗೆ ಅವರ ಮನ ಮಿಡಿಯುತ್ತಿತ್ತು. ಮುಖ್ಯವಾಗಿ ಬಡವರ, ಶೋಷಿತರ, ನಿರ್ಗತಿಕರ, ವ್ಯಾಧಿಸ್ಥರನ್ನು ಕಂಡಾಗ ಯೇಸು ಸದಾ ಅವರೊಂದಿಗೆ ನಿಂತಿದ್ದರು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ 5 ರೊಟ್ಟಿ 2 ಮೀನುಗಳ ಮೂಲಕ 5,000 ಜನರಿಗೆ ಭೋಜನವನ್ನು ನೀಡುತ್ತಾರೆ. ಅಲ್ಲಿ ನೆರೆದಿದ್ದವರಲ್ಲಿ ಗಂಡಸರೇ 5,000 ಇದ್ದರು. ಈ ಪವಾಡವನ್ನು ನಾವು 4 ಶುಭ ಸಂದೇಶಗಳಲ್ಲೂ ಓದುತ್ತೇವೆ. ಪುನರುತ್ಥಾನದ ಘಟನೆಯನ್ನು ಹೊರತುಪಡಿಸಿದರೆ ಈ ಅದ್ಭುತವನ್ನು ಮಾತ್ರ ನಾವು 4 ಶುಭ ಸಂದೇಶಗಳಲ್ಲೂ ಕಾಣಬಹುದು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 14, ವಾಕ್ಯಗಳು 13ರಿಂದ 21, ಲೂಕನ ಶುಭ ಸಂದೇಶ ಅಧ್ಯಾಯ 9, ವಾಕ್ಯಗಳು 10ರಿಂದ 17, ಮಾರ್ಕನ ಶುಭ ಸಂದೇಶ ಅಧ್ಯಾಯ 6, ವಾಕ್ಯಗಳು 30ರಿಂದ 44 ತನಕ ಮತ್ತು ಇಂದಿನ ಶುಭ ಸಂದೇಶ. 4 ಶುಭ ಸಂದೇಶಕಾರರು ಈ ಅದ್ಭುತವನ್ನು ಕುರಿತು ಮಾತಾಡ್ತಾರೆ. ಏಕೆ ಈ ಅದ್ಭುತಕ್ಕೆ ಇಷ್ಟೊಂದು ಮಹತ್ವ, ಪ್ರಾಮುಖ್ಯತೆಯನ್ನು ನೀಡಲಾಗಿದೆ? ಪ್ರಿಯರೇ, ಇದು ಈ ಅದ್ಭುತ ಸ್ವರ್ಗದ ಔತಣದ ಮುನ್ಸೂಚನೆಯಾಗಿದೆ. ಈ ಅದ್ಭುತ ಬಲಿಪೂಜೆಯ ಮುನ್ಸೂಚನೆಯಾಗಿದೆ. ದಿಸ್ ಮಿರಕಲ್ is the prefiguration of heavenly banquet and it is a prefiguration of the sacrament of Eucharist. ಹಾಗಾಗಿ
4 ಶುಭ ಸಂದೇಶಗಳಲ್ಲೂ ನಾವು ಈ ಅದ್ಭುತವನ್ನು ಕುರಿತು ಓದುತ್ತೇವೆ. ಹೇಗೆ ಇಸ್ರಾಯೇಲರಿಗೆ ದೇವರು ಮರಳುಗಾಡಿನಲ್ಲಿ ಮನ್ನವನ್ನು ಲಾವಕ್ಕಿಯನ್ನು ನೀಡಿ ಪೋಷಿಸುತ್ತಾರೋ, ಒಂದಲ್ಲ ಎರಡಲ್ಲ 40 ವರ್ಷಗಳು ದೇವರು ಅವರನ್ನು ಪೋಷಿಸುತ್ತಾರೋ, ಅದೇ ರೀತಿ ಕ್ರಿಸ್ತ ಕೂಡ ಹಸಿದ ಜನರಿಗೆ ಭೋಜನವನ್ನು ನೀಡುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಹೇಳ್ತಾರೆ, ನೀವೇ ಜನರಿಗೆ ತಿನ್ನಲು ಏನಾದರೂ ಕೊಡಿ. ಜನರ ಪರಿಸ್ಥಿತಿಯನ್ನು ಕಂಡ ಕ್ರಿಸ್ತ, ನೀವೇ ಅವರಿಗೆ ತಿನ್ನಲು ಏನಾದರೂ ಕೊಡಿ, ಅವರನ್ನು ಹಸಿದ ಹೊಟ್ಟೆಗಳಲ್ಲಿ ಮನೆಗೆ ಕಳುಹಿಸಬೇಡಿ, ತಿನ್ನಲು ಕೊಡಿ ಎಂದು ಹೇಳುತ್ತಾರೆ. ಪ್ರಿಯರೇ, ಯೇಸುವಿನ ಈ ಮಾತಿಗೆ ನಾವು 3 ರೀತಿಯ ಪ್ರತಿಕ್ರಿಯೆಯನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. 3 kinds ಆಫ್ ರಿಯಾಕ್ಷನ್ಸ್. ಮೊದಲನೇದಾಗಿ ಫಿಲಿಪ್ಪನ ಪ್ರತಿಕ್ರಿಯೆಯನ್ನು ನಾವು ಗಮನಿಸೋಣ. ಫಿಲಿಪ್ಪ ನುಡಿಯುತ್ತಾನೆ, 200 ದಿನಾರಿ ನಾಣ್ಯಗಳನ್ನು ಕೊಟ್ಟು ರೊಟ್ಟಿಯನ್ನು ತಂದರೂ ಆಳಿಗೊಂದು ತುಂಡು ಬಾರದು. ಫಿಲಿಪ್ಪ ಯೇಸು ಮಾಡಿದ ಅದ್ಭುತಗಳನ್ನು ನೋಡಿದ್ದ. ಯೋಹಾನನ ಶುಭ ಸಂದೇಶ ಅಧ್ಯಾಯ 2ರಲ್ಲಿ ಯೇಸು ಕಾನಾ ಊರಿನಲ್ಲಿ ನಡೆದ ಮದುವೆಯೊಂದರಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ್ದನ್ನು ನೋಡಿದ್ದ. ಯೇಸುವಿನ ಅದ್ಭುತಗಳನ್ನು ಕಂಡಿದ್ದರೂ ಆತನಲ್ಲಿ ವಿಶ್ವಾಸ ಕಡಿಮೆಯಿತ್ತು, ವಿಶ್ವಾಸದ ಕೊರತೆಯಿತ್ತು. ಇಲ್ಲಿ ಫಿಲಿಪ್ಪನ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ನಾವು ನೋಡ್ತೇವೆ. ಪ್ರಿಯರೇ, ಫಿಲಿಪ್ಪ ಸಂಶಯ, ಅಪನಂಬಿಕೆ, ಅವಿಶ್ವಾಸ, ಸೋಮಾರಿತನದ ಪ್ರತಿನಿಧಿ ಇದ್ದಂತೆ ಇದ್ದ. ಈ ಗುಣಗಳಿದ್ದವರು ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವುದಿಲ್ಲ. ಫಿಲಿಪ್ಪನ ರೀತಿಯ ವ್ಯಕ್ತಿಗಳು ಹೆಚ್ಚಾಗಿ ಪ್ರಯತ್ನವನ್ನು ಮಾಡುವುದಿಲ್ಲ, ಬಹುಬೇಗ ನಿರಾಶೆಗೆ ಒಳಗಾಗ್ತಾರೆ. ಇಂಥವರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಇನ್ನು 2ನೆಯ ಪ್ರತಿಕ್ರಿಯೆ, ನಾವು ಆಂದ್ರೆಯನ ಪ್ರತಿಕ್ರಿಯೆಯನ್ನು ಗಮನಿಸೋಣ. ಫಿಲಿಪ್ಪನ ಸೋಲು ಆಂದ್ರೆಯನ ಗೆಲುವಾಗುತ್ತದೆ. ನಾವು ಆಂದ್ರೆಯನ ಬದುಕನ್ನು ಶುಭ ಸಂದೇಶದಲ್ಲಿ ನೋಡೋದಾದರೆ, ಆಂದ್ರೆಯ ಯಾವಾಗಲೂ ಪರರನ್ನು ಯೇಸುವಿನ ಬಳಿಗೆ ಕರೆತರುತ್ತಿದ್ದ. ತನ್ನ ಸೋದರ ಪೇತ್ರನನ್ನು ಯೇಸುವಿನ ಬಳಿ ಕರೆತಂದವನು ಈ ಆಂದ್ರೆಯನೇ. ಆಂದ್ರೆಯ ಬಂದು ನುಡಿಯುತ್ತಾನೆ, ಸ್ವಾಮಿ, ಇಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನ ಬಳಿ 5 ರೊಟ್ಟಿ 2 ಮೀನುಗಳು ಇವೆ ಎಂದು ಆತ ಬಂದು ನುಡಿಯುತ್ತಾನೆ. ಆಂದ್ರೆಯನದು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನಾವು ನೋಡುತ್ತೇವೆ. ಆಂದ್ರೆಯನಿಗೆ ತನ್ನ ಗುರುವಿನಲ್ಲಿ ವಿಶ್ವಾಸವಿತ್ತು. ತನ್ನ ಗುರುವಿನ ಕೈ ದೊಡ್ಡದ್ದು, ಅವರು ಏನಾದರೂ ಮಾಡಬಲ್ಲರು ಎಂಬ ನಂಬಿಕೆ ಆಂದ್ರೆಯನಲ್ಲಿ ಇತ್ತು. ಆಂಡ್ರೂ ಬಿಲೀವ್ಡ್ ದಟ್ ಜೀಸಸ್ ಕ್ಯಾನ್ ಡೂ ಸಮಥಿಂಗ್. ಕ್ರಿಸ್ತ ನಿಜವಾಗಿಯೂ ಏನಾದರೂ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಎಂಬ ಪ್ರಯತ್ನವನ್ನು ಆಂದ್ರೆಯ ಮಾಡ್ತಾನೆ. ಪ್ರಯತ್ನವನ್ನು ಮಾಡುವವರೇ ಗೆಲ್ಲೋದು. ಪ್ರಯತ್ನವನ್ನು ಮಾಡದೆ ಕೈಕಟ್ಟಿ ಕೂರುವವರು ಎಂದಿಗೂ ಗೆಲ್ಲುವುದಿಲ್ಲ. ನಮ್ಮಲ್ಲಿ ಇಂದು ನಾವು ಆಂದ್ರೆಯನಲ್ಲಿದ್ದ ಆ ಸಕಾರಾತ್ಮಕ ಮನೋಭಾವವನ್ನು ನಾವು ರೂಢಿಸಿಕೊಳ್ಳಬೇಕು. ಮತ್ತು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸೋದು 3ನೆಯ ಪ್ರತಿಕ್ರಿಯೆ, ಆ ಬಾಲಕನ ಪ್ರತಿಕ್ರಿಯೆ. ಈ ಬಾಲಕ ಸ್ವಲ್ಪ ಸಂಕೋಚ ಮತ್ತು ಅಳುಕಿನ ಹಿಂಜರಿಯುವ ವ್ಯಕ್ತಿತ್ವ ಅವನದು. ಆತ ನನ್ನಲ್ಲಿ ಇದೆ ಎನ್ನಲು ಒಂದು ರೀತಿಯ ಸಂಕೋಚ, ಕೀಳರಿಮೆ ಇರಬಹುದು. ಬಹುಶಃ ಯಾರಾದರೂ ನನ್ನನ್ನು ಮೂರ್ಖ ಎಂದು ಬಿಟ್ಟರೆ, ಎಷ್ಟು 1000 ಜನ ಇದ್ದಾರೆ, 5 ರೊಟ್ಟಿ 2 ಮೀನು ಇಟ್ಕೊಂಡು ಏನು ಮಾಡ್ಬೋದು ಎಂದು ಆತ ಯೋಚನೆ ಮಾಡ್ಬೋದು. ಆದರೂ ಆತನಲ್ಲಿ ಇದ್ದಂತಹ ಉದಾರತನ, ಹೃದಯ ವೈಶಾಲ್ಯ ಮನೋಭಾವವನ್ನು ನಾವು ಕಾಣಬೇಕು. ಆತ ಸ್ವಾರ್ಥಿಯಾಗಿರಲಿಲ್ಲ ಮತ್ತು ಆತ ಎಲೆಮರೆಕಾಯಿ. ಇಂತಹ ಎಲೆಮರೆಕಾಯಿಗಳನ್ನು ಹುಡುಕಲು ಆಂದ್ರೆಯ ಅಂಥವರು ಬೇಕು ನಮಗೆ. ಇಂದು ನಾವು ಈ ಹುಡುಗನಂತೆ ಆಗಬೇಕು. ಸ್ವಾರ್ಥವನ್ನು ತೊರೆದು, ದುರಾಸೆಯನ್ನು ತೊರೆದು, ನಮ್ಮಲ್ಲಿರುವುದನ್ನು ಪರರಲ್ಲಿ ಹಂಚಿಕೊಳ್ಳುವ ಮನೋಭಾವವನ್ನು ನಾವು ಮೂಡಿಸಿಕೊಳ್ಳಬೇಕು ಮತ್ತು ನಮ್ಮಲ್ಲಿ ಆ ಸಮರ್ಪಣಾ ಭಾವನೆ ಮೂಡಬೇಕು. ನಮ್ಮಲ್ಲಿರುವುದನ್ನು ದೇವರಲ್ಲಿ ವಿಶ್ವಾಸವಿಟ್ಟು ದೇವರಿಗೆ ಸಮರ್ಪಿಸಬೇಕು. ಆಗ ದೇವರು ಅದನ್ನು ವೃದ್ಧಿಪಡಿಸ್ತಾರೆ.
ಪ್ರಿಯರೇ, ಕ್ರಿಸ್ತ 5 ರೊಟ್ಟಿ 2 ಮೀನುಗಳಿಲ್ಲದೆ ಅದ್ಭುತವನ್ನು ಮಾಡಬಹುದಿತ್ತು. ಆದರೆ ನಮ್ಮ ಸಹಕಾರ, ನಮ್ಮ ಅರ್ಪಣಾ ಮನೋಭಾವವನ್ನು ಅವರು ಬಯಸ್ತಾರೆ. ಇಂದು ನಮ್ಮಲ್ಲಿ ಈ ಮನೋಭಾವ ಇದೆಯಾ? ವಿಶ್ವಸಂಸ್ಥೆಯ ಪ್ರಕಾರ 100ರಲ್ಲಿ 50 ಜನ ನೀರಿಗಾಗಿ ಇಂದು ಕಷ್ಟಪಡ್ತಾರಂತೆ. 450 ಕೋಟಿ ಜನ ಹೊಟ್ಟೆಗೆ ಆಹಾರವಿಲ್ಲದೆ ನಿದ್ದೆ ಮಾಡ್ತಾರೆ. ಎಷ್ಟೋ ಮಕ್ಕಳು ಆಹಾರವಿಲ್ಲದೆ, ಔಷಧಿ ಇಲ್ಲದೆ ಬಾಲ್ಯಾವಸ್ಥೆಯಲ್ಲೇ ಸಾಯ್ತಾರೆ. ಮತ್ತು ಪ್ರಸ್ತುತ ಕೊರೋನಾದಿಂದ ಜನ ಜರ್ಜರಿತರಾಗಿದ್ದಾರೆ. ಕೆಲಸವಿಲ್ಲದೆ, ಹಣವಿಲ್ಲದೆ, ಊಟವಿಲ್ಲದೆ ಅನೇಕ ಮಂದಿ ಕಷ್ಟದಲ್ಲಿ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಜೀವಿಸುವಾಗ ನಮ್ಮ ಪ್ರತಿಕ್ರಿಯೆ ಏನಾಗಬೇಕು? ನಾವು ಯೇಸುವಿನ ಜೀವನವನ್ನು ನೋಡಿದ್ದೇ ಆದರೆ, ಯೇಸುವಿನ ಜೀವನವನ್ನು ನಾವು ಗಮನಿಸಿದ್ದೇ ಆದರೆ, ಕ್ರಿಸ್ತ ಕೇವಲ ದೇವರ ವಾಕ್ಯವನ್ನು ಮಾತ್ರ ಬೋಧಿಸಲಿಲ್ಲ. ಕ್ರಿಸ್ತ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಆತ್ಮದ ಪೋಷಣೆಯನ್ನು ಮಾತ್ರ ಅಲ್ಲ, ದೇಹದ ಪೋಷಣೆಯನ್ನು ಕೂಡ ಮಾಡ್ತಾರೆ. ಆತ್ಮದ ಕಾಳಜಿಯ ಜೊತೆಗೆ ದೇಹದ ಕಾಳಜಿಯೂ ಬೇಕು ಎಂದು. ಧರ್ಮ ಕೇವಲ ಆತ್ಮೋದ್ಧಾರ ಮಾತ್ರ ಅಲ್ಲ, ಆತ್ಮಕ್ಕೆ ಮಾತ್ರ ಸಂಬಂಧಿಸಿದಲ್ಲ. ಧರ್ಮ ದೇಹಕ್ಕೆ ಮತ್ತು ಮನಸ್ಸಿಗೂ ಕೂಡ ಸಂಬಂಧಿಸಿದ್ದು. ಒಬ್ಬ ವ್ಯಕ್ತಿಯ ಪರಿಪೂರ್ಣ ಉದ್ಧಾರವೇ ಆತ್ಮೋದ್ಧಾರ. ಹಾಗಾಗಿ ಆತ್ಮ, ದೇಹ, ಮನಸ್ಸನ್ನು ನಾವು ಗಮನಿಸಬೇಕು. ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾ ಇದ್ರಂತೆ, ಹಸಿವಿನಿಂದ ಸಾಯುವ ವ್ಯಕ್ತಿಗೆ ಮೊದಲು ಆಹಾರ ಕೊಡು, ನಂತರ ದೇವರ ವಾಕ್ಯವನ್ನು ಕೊಡು ಎಂದು. ಮದರ್ ತೆರೆಸರವರ ಜೀವನವನ್ನು ನೋಡಿದ್ದೇ ಆದರೆ ಆಕೆ ಕೇವಲ ದೇವರ ವಾಕ್ಯವನ್ನೇ ಬೋಧಿಸಲಿಲ್ಲ, ಹಸಿದವರಿಗೆ ಭೋಜನವನ್ನು ನೀಡಿದರು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದ್ರು, ರೋಗಿಗಳ ಹಾರೈಕೆಯನ್ನು ಮಾಡಿದ್ರು. ಈ ರೀತಿ ಮಾಡೋದರ ಮೂಲಕ ಅವರು ದೇವರ ವಾಕ್ಯವನ್ನು ಸಾರಿದರು. ಇಂದು ನಾವು ದೇವಾಲಯಗಳಲ್ಲಿ ಕೇವಲ ಪ್ರಬೋಧನೆಯನ್ನು ಮಾಡಿದರೆ ಯಾವ ಪ್ರಯೋಜನ ಆಗೋದಿಲ್ಲ. ಎಷ್ಟೋ ಜನ ಹಸಿದಿದ್ದಾರೆ. ನಾವು ಅವರ ಮನೆಗಳನ್ನು ಸಂಧಿಸಬೇಕಿದೆ, ಅವರ ಕಷ್ಟಗಳನ್ನು ಅರಿತುಕೊಳ್ಬೇಕಾಗಿದೆ. ಧರ್ಮಸಭೆಯಿಂದ, ದೇವಾಲಯಗಳಿಂದ, ಧರ್ಮ ಕೇಂದ್ರಗಳಿಂದ ಕೈಲಾದ ಸಹಾಯವನ್ನು ಬಡಬಗ್ಗರಿಗೆ ಇಂದು ಮಾಡಬೇಕಿದೆ. ಅದನ್ನೇ ಈ ಶುಭ ಸಂದೇಶ ಇಂದು ನಮ್ಮಿಂದ ಬಯಸ್ತಾ ಇರುವುದು. ಹಾಗಾಗಿ ಬನ್ನಿ ಪ್ರಿಯರೇ, ಕ್ರಿಸ್ತನಲ್ಲಿದ್ದ ಆ ಮನೋಭಾವ ನಮ್ಮಲ್ಲೂ ಮೂಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.